ಸಮಯದಲ್ಲಿ ನಾವು ಇವತ್ತಿನ ವಾಕ್ಯ ಅಧ್ಯಯನಕ್ಕಾಗಿ 2 ಕೊರಿಂಥ 6:2 ನಾವು ಓದುವ. 2 ಕೊರಿಂಥ್ಯ 6:2 ಇಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ನಾನು ಇಂಗ್ಲಿಷಲ್ಲಿ ಓದ್ತೇನೆ, ನಂತರ ಕನ್ನಡದಲ್ಲಿ ಸ್ಕ್ರೀನಲ್ಲಿ ವಾಕ್ಯ ಬರುವಾಗ ನಾವು ಒಟ್ಟಿಗೆ ಓದುವ. For he says, in the time of my favor I heard you, and in the day of salvation I helped you. I tell you, now is the time of God's favor. Now is the day of salvation. ನಾರ್ಮಲಿ ಈ ವಾಕ್ಯವನ್ನು ನಾವು ಸುವಾರ್ತೆ ಕೊಡುವಾಗ, ಸುವಾರ್ತೆ ಕೇಳುವ ವ್ಯಕ್ತಿಗೆ ಒಂದು ಉತ್ತೇಜನಕ್ಕಾಗಿ ನಾವು ಹೇಳುತ್ತೇವೆ. ಈ ಒಂದು ಸಮಯ ಆಗಿದೆ, ನಿನ್ನ ರಕ್ಷಣೆಯ ಸಮಯ ಆಗಿದೆ. ಹಲ್ಲೆಲೂಯಾ. ನಾವು ಹೇಳುತ್ತೇವೆ, ಯೇಸು ಸ್ವಾಮಿ ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಯೇಸುವಿನ ಸ್ವರವನ್ನು ಕೇಳಿ ನಿನ್ನ ಹೃದಯದ ಬಾಗಿಲನ್ನು ನೀನು ತೆರೆಯುವುದಾದರೆ, ಯೇಸುವನ್ನು ನೀನು ನಿನ್ನ ಹೃದಯದೊಳಗೆ ಕರೆಯುವುದಾದರೆ, ಯೇಸು ಕ್ರಿಸ್ತನು ನಿನ್ನ ಹೃದಯದೊಳಗೆ ಬಂದು ನಿನ್ನನ್ನು ನೂತನ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ. ನಿನ್ನನ್ನು ಸಕಲ ಪಾಪಗಳಿಂದ ಆತನು ತೊಳೆದು ನಿನ್ನನ್ನು ನೀತಿವಂತನಾಗಿ ಮಾಡುತ್ತಾನೆ. Now is the day of salvation ಅಂತ ಹೇಳಿ ನಾವು ಜನರಿಗೆ ಉತ್ತೇಜನ ಕೊಡುತ್ತೇವೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಈ ವಾಕ್ಯವನ್ನು ಇನ್ನೂ ನಾವು ಗಮನವಾಗಿ ನೋಡುವುದಾದರೆ, 6:1 ನಾವು ಓದುವುದಾದರೆ, ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾವು ದೇವರೊಡನೆ ದುಡಿಯುವವರು. ಅಂದರೆ ಕ್ರೈಸ್ತರೆಲ್ಲರೂ ಈಗ ಯೇಸುವಿನ ಶರೀರ ನಾವು ಆಗಿದ್ದೇವೆ. ಕ್ರೈಸ್ತರು ನಾವು ಯೇಸು ಕ್ರಿಸ್ತನ ಆತ್ಮಿಕ ಶರೀರ ನಾವು ಆಗಿದ್ದೇವೆ. ಕ್ರೈಸ್ತರು ನಾವೆಲ್ಲರೂ, ಅಂದರೆ ಕೃಪೆಯಿಂದ ರಕ್ಷಣೆ ಹೊಂದಿದ್ದವರು ನಾವೆಲ್ಲರೂ ಯೇಸು ಕ್ರಿಸ್ತನ ಸಭೆಯ ಅಥವಾ ಯೇಸು ಕ್ರಿಸ್ತನ ಶರೀರದ ಅಂಗಗಳು ನಾವು ಆಗಿದ್ದೇವೆ. ಹಲ್ಲೆಲೂಯಾ. ಈಗ ನಾವು ದೇವರೊಂದಿಗೆ ಅಥವಾ ದೇವರಾತ್ಮನೊಂದಿಗೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ದುಡಿಯುವವರಾಗಿದ್ದೇವೆ. ಆಮೆನ್. ಕೃಪೆಯಿಂದ ನಮಗೆ ರಕ್ಷಣೆ ಸಿಕ್ಕಿದೆ, ಅದರ ಅರ್ಥ ಅಲ್ಲ ದುಡಿಯುವುದಕ್ಕೆ ಇಲ್ಲ ಎಂಬುದು ಅರ್ಥ ಅಲ್ಲ. ನಾವು ಈಗ ದೇವರ ಬಲದಿಂದ, ಎಲ್ಲರೂ ನಾವು ಗಟ್ಟಿಯಾಗಿ ಹೇಳುವ, ದೇವರ ಬಲದಿಂದ, ದೇವರ ಆತ್ಮನ ಸಹಾಯದಿಂದ ನಾವು ದೇವರ ಹೊಲದಲ್ಲಿ ದುಡಿಯುವ, ಹಲ್ಲೆಲೂಯಾ, ದುಡಿಯುವ ಕೆಲಸದವರು ನಾವು ಆಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಅಲ್ಲಿ ಬರೆಯಲ್ಪಟ್ಟಿದೆ, ನಾವು ದೇವರೊಡನೆ ದುಡಿಯುವವರು, ದೇವರ ಜೊತೆ ಕೆಲಸದವರು ಆಗಿದ್ದೇವೆ. ಯಾವಾಗ ನಾವು ಸೇವೆಗೆ ಹೋಗುತ್ತೇವೆ, ಸುವಾರ್ತೆ ಸಾರುವುದಕ್ಕೆ ಹೋಗುತ್ತೇವೆ, ವಾಕ್ಯ ಸಾರುವುದಕ್ಕೆ ನಾವು ಹೋಗುತ್ತೇವೆ, ನಾವು ನಮ್ಮನ್ನೇ ಉತ್ತೇಜಿಸಬೇಕು. ನಾನು ದೇವರೊಂದಿಗೆ ಕೆಲಸ ಮಾಡುವವನಾಗಿದ್ದೇನೆ. ಉದಾಹರಣೆಗೆ ಯೋಚಿಸುವ, ನಾವು ಹಾಸ್ಪಿಟಲಿಗೆ ಅಲ್ಲಿ ಒಂದು ಕರೆ ಬರ್ತದೆ, ಪಾಸ್ಟ್ರೇ ಬನ್ನಿ, ಹಲ್ಲೆಲೂಯಾ, ನನ್ನ ಅಮ್ಮ ಸ್ವಲ್ಪ ಸೀರಿಯಸ್ ಇದ್ದಾರೆ, ಬನ್ನಿ ಪ್ರಾರ್ಥನೆ ಮಾಡಿ ಅಂತ. ನಾವು ಹೌದು ಹೇಳುವಾಗ, ನಾನು ಬರುತ್ತೇನೆ ಅಂತ ಹೇಳುವಾಗ, ನಾವು ಮೊದಲು ನಮ್ಮನ್ನೇ ಗಟ್ಟಿ ಮಾಡಬೇಕು. ನಾನು ದೇವರೊಡನೆ ಹೋಗುವವನಾಗಿದ್ದೇನೆ, ನಾನು ದೇವರಾತ್ಮನ ಸಹಾಯದೊಡನೆ ಹೋಗುವವನಾಗಿದ್ದೇನೆ, ನಾನು ಒಂದು ಸೇರಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಹೋಗುವವನಾಗಿದ್ದೇನೆ. ಆಮೆನ್. ಅದೇ ರೀತಿ ನಾವು ಕೆಲವೊಮ್ಮೆ ಸುವಾರ್ತೆ ಸಾರುವುದಕ್ಕಾಗಿ ಹೋಗುತ್ತೇವೆ. ಒಳ್ಳೆಯದು, ಯಾಕೆಂದ್ರೆ ಇದು ದೇವರ ಆಜ್ಞೆ ಆಗಿದೆ, ಯೇಸು ಕ್ರಿಸ್ತನ ಒಂದು ಆಜ್ಞೆ ಆಗಿದೆ. ಹಲ್ಲೆಲೂಯಾ. ನಾವೆಲ್ಲರೂ ಯೇಸುವಿನ ಶಿಷ್ಯರು, ನಮಗೆ ದೇವರು ಕೊಟ್ಟ ಆಜ್ಞೆ ಆಗಿದೆ. ನಾವು ಹೊರಟು ಹೋಗಿ ಸುವಾರ್ತೆಯನ್ನು ಸಾರಬೇಕು. ಆಗ ನಾವು ನಮಗೇನೆ ನಾವು ಉತ್ತೇಜನ ಪಡಿಸಬೇಕು. ಏನಂತ ಉತ್ತೇಜನ ಪಡಿಸಬೇಕು? ನಾನು ದೇವರೊಡನೆ ದುಡಿಯುವವನಾಗಿದ್ದೇನೆ, ನಾನು ದೇವರ ಜೊತೆ ಕೆಲಸದವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಜೋರಾಗಿ ಹೇಳುವನ, ನಾನು ದೇವರ ಜೊತೆ ಕೆಲಸದವನು. ಆಮೇಲೆ ದೇವರು ನಮ್ಮ ಕೆಲಸದವನಲ್ಲ. ಅನೇಕರು ಆ ರೀತಿ ಯೋಚಿಸುತ್ತಾರೆ, ದೇವರು ನಮ್ಮ ಕೆಲಸ. ನಾನು ದೇವರೊಂದಿಗೆ, ದೇವರ ಅಡಿಸ್ಥಾನದಲ್ಲಿ, ಇನ್ ದ ಸಬ್ಮಿಷನ್ ಆಫ್ ಗಾಡ್, ನಾನು ದೇವರಿಗಾಗಿ ದುಡಿಯುವವನು. ಆಮೇಲೆ ಹಲ್ಲೆಲೂಯಾ. ಅಂದರೆ ದೇವರು ನನ್ನೊಂದಿಗೆ, ನಾನು ದೇವರೊಂದಿಗೆ ನಿಂತುಕೊಂಡು ತಗ್ಗಿಸಿಕೊಂಡು, ಹಲ್ಲೆಲೂಯಾ, ದೇವರ ಚಿತ್ತವನ್ನು ನೆರವೇರಿಸಿ
ಸಂಪನ್ನರಾಗಿದ್ದೇನೆ. ಆಮೆನ್. ಹೊಸ ಒಡಂಬಡಿಕೆಯಲ್ಲಿ ನಮಗೆ ಅನೇಕ ಆಶೀರ್ವಾದಗಳನ್ನು, ಪೊಸಿಷನ್ಗಳನ್ನು ದೇವರು ಕೊಟ್ಟಿದ್ದಾನೆ. ಒಂದನೇ ಆಶೀರ್ವಾದವಾಗಿದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ತಿರುಗಿಸುವುದು ಬೇಡ. ಯೋಹಾನ ಸುವಾರ್ತೆಯಲ್ಲಿ 1:12-13 ಬರೆಯಲ್ಪಟ್ಟಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳು. ಇನ್ನೊಂದು ಟ್ರಾನ್ಸ್ಲೇಷನ್ ದೇವರ ಸಂತಾನ, ಇನ್ನೊಂದು ಟ್ರಾನ್ಸ್ಲೇಷನ್ ದೇವರ ಮಗನು ಆಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಅಧಿಕಾರವನ್ನು ನಾವು ಚಲಾಯಿಸಬೇಕು. ಎಂದರೆ ದೇವರ ಮಗನು ಎಂಬ ಅಧಿಕಾರ ಕೊಟ್ಟಿದ್ದರ ಅರ್ಥ ದೇಶಗಳನ್ನು ಆಳುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇಶಗಳನ್ನು ಕತ್ತಲೆಯಿಂದ ಬಿಡಿಸುವುದಕ್ಕೆ, ದುಷ್ಟನ ಕೈಯಿಂದ ಬಿಡಿಸುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇವರ ಮಗನು ಆ ಅಧಿಕಾರ, ದೇವರ ಮಗನು ಆಗುವ ಅಧಿಕಾರ ಕೊಟ್ಟಿದ್ದರೆಂದು ಅರ್ಥ ಮಾಟ ಮಂತ್ರಗಳನ್ನು ಸುಟ್ಟು ಹಾಕಿ ದೇವರ ಮಹಿಮೆಯನ್ನು ತೋರಿಸುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆಮೇಲೆ ಅಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಸಂತಾನ, ದೇವರ ಮಕ್ಕಳು, ದೇವರ ಮಗನು ಆಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ನಾವು ಜೋರಾಗಿ ಹೇಳುವ, ನಾನು ಅಧಿಕಾರದಿಂದ ದೇವರ ಮಗನಾಗಿದ್ದೇನೆ. ಹಲ್ಲೆಲೂಯಾ. ಯಾವ ಅಧಿಕಾರ? ಯೇಸುವನ್ನು ಸ್ವೀಕರಿಸುವಾಗ ಯೇಸು ಎಂಬ ಅಧಿಕಾರ, ಯೇಸು ಎಂಬ ಮಹಿಮೆ, ಯೇಸು ಎಂಬ ಕೃಪೆ ನಮ್ಮ ಒಳಗೆ ಬಂದಿದೆ. ಬಿಕಾಸ್ ಆಫ್ ಜೀಸಸ್. ಯೇಸು ದೇವರ ಮಗನು, ಆ ಮಗನನ್ನು ಧರಿಸಿದ ನಾನು ಈಗ ದೇವರ ಮಗನು. ಆಮೇಲೆ ನಾನು ಪುನಃ ರಿಪೀಟ್ ಮಾಡ್ತೇನೆ, ಯೇಸು ಸ್ವಾಮಿ ಯಾರಾಗಿದ್ದಾರೆ? ದೇವರ ಮಗನು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯೇಸು ದೇವರ ಮಗನಾಗಿದ್ದಾನೆ, ಯೇಸು ದೇವರ ವಾಕ್ಯವಾಗಿದ್ದಾನೆ, ಯೇಸು ದೇವರ ಜೀವವಾಗಿದ್ದಾನೆ, ಯೇಸು ದೇವರ ಬೆಳಕಾಗಿದ್ದಾನೆ. ಆಮೆನ್. ಆ ಯೇಸುವನ್ನು ಧರಿಸಿದ ನಾವು, ಹೇಳುವ ಯೇಸುವನ್ನು ಧರಿಸಿದ ನಾನು, ಆಮೆನ್, ನಾನು ದೇವರ ಮಗನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಅಲ್ಲ, ಒಳ್ಳೆಯ ಕಾರ್ಯಗಳು ಬೇಕು, ಆದರೆ ಒಳ್ಳೆಯ ಕಾರ್ಯಗಳಿಂದ ನಾನು ದೇವರ ಮಗನಾಗುವುದಿಲ್ಲ. ನನ್ನ ಒಳ್ಳೆಯ ಕಾರ್ಯದಿಂದ ದೇವರಿಗೆ ಮಹಿಮೆ ಆಗುತ್ತದೆ. ಯೇಸು ಸ್ವಾಮಿ ಹೇಳಿದರು, ನೀವು ಮಾಡುವ ಒಳ್ಳೆಯ ಕಾರ್ಯಗಳನ್ನು ಅವರು ನೋಡಿ ನಿಮ್ಮ ಪರಲೋಕದ ತಂದೆಗೆ ಅವರು ಕೊಂಡಾಡುತ್ತಾರೆ. ಅದರ ಅರ್ಥ ನಾವು ಒಳ್ಳೆಯ ಕಾರ್ಯ ಮಾಡಲಿಕ್ಕಿದೆ, ಆದರೆ ಒಳ್ಳೆಯ ಕಾರ್ಯದಿಂದ ನಾವು ದೇವರ ಮಕ್ಕಳಾಗುವುದಿಲ್ಲ, ನಾವು ಅಧಿಕಾರದಿಂದ ದೇವರ ಮಕ್ಕಳಾಗುತ್ತೇವೆ. ಜೋರಾಗಿ ಹೇಳು, ಅಧಿಕಾರದಿಂದ ಹೇಳಿ, ಅಧಿಕಾರದಿಂದ. ಅಧಿಕಾರದಿಂದ ಅಂದರೆ ಯೇಸುವನ್ನು ಸ್ವೀಕರಿಸುವಾಗ ನಮ್ಮ ಒಳಗೆ ಅಧಿಕಾರದ ದೊರೆತನ ನಡೆಸುವ ಆತ್ಮನು ನಮ್ಮ ಒಳಗೆ ಬರುತ್ತಾನೆ. ದೇವ ಮಹಿಮೆಯು ನಮ್ಮ ಒಳಗೆ ಬರುತ್ತದೆ. ಯಾವ ಮಹಿಮೆಯನ್ನು ಆದವನು ಪಾಪದ ನಿಮಿತ್ತ ಕಳೆದುಕೊಂಡನು, ಆ ಮಹಿಮೆಯನ್ನು ನಾವು ಯೇಸು ಕ್ರಿಸ್ತನಲ್ಲಿ ಧರಿಸಿಕೊಳ್ಳುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ನಾವು ಕೈಯನ್ನು ಎತ್ತಿ ಹೇಳುವನ, ದೇವರೇ, ಕ್ರಿಸ್ತ ಯೇಸುವಿನಲ್ಲಿ ನೀನು ನನ್ನನ್ನು ಮಹಿಮೆ ಪಡಿಸಿದ್ದಕ್ಕಾಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಯಾವ ಮಹಿಮೆಯನ್ನು ಆದಾವನಲ್ಲಿ ಪಾಪದ ನಿಮಿತ್ತ ನಾವು ಕಳೆದುಕೊಂಡಿದ್ದೆವು, ಅದನ್ನು ಈಗ ಕ್ರಿಸ್ತ ಯೇಸುವಿನಲ್ಲಿ ನಾವು ಧರಿಸಿಕೊಂಡಿದ್ದೇವೆ. ಆಮೆನ್. ನಾವು ಖಾಲಿ ದೇವರ ಮಕ್ಕಳು ಮಾತ್ರವಲ್ಲ, ನಾವು ಮಹಿಮೆಯ ಮಕ್ಕಳಾಗಿದ್ದೇವೆ. ಆಮೆನ್. ಯಾವಾಗ ನಮಗೆ ಈ ಸತ್ಯಗಳ ಒಂದು ಪರಿಜ್ಞಾನ, ರೆವಲೇಷನ್ ನಮಗುಂಟಾಗುತ್ತದೆ, ನಾನು ದೇವರ ಮಗನು ಮಾತ್ರವಲ್ಲ, ಅದು ದಟ್ ಈಸ್ ಹೈಯೆಸ್ಟ್ ಪೊಸಿಷನ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದಲ್ಲಿ ಒಂದು ಉನ್ನತವಾದ ಪದವಿ ಇರುವುದಾದರೆ ದೇವರ ನಂತರ ಅದು ದೇವರ ಮಗನು. ಆ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಯಾಕೆ ನಾವು ಯೇಸುವನ್ನು ಧರಿಸಿದ್ದೇವೆ, ಯೇಸುವನ್ನು ನಾವು ಅಂಗೀಕರಿಸಿದ್ದೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನೋಡುವಾಗ ಯಾರೆಲ್ಲ ಯೇಸುವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಬೇರೆ ಬೇರೆ ಅನೇಕ ಆಶೀರ್ವಾದಗಳು ದೇವರು ಇಟ್ಟಿದ್ದಾನೆ, ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಆಶೀರ್ವಾದವಾಗಿದೆ, ದೇವರೊಡನೆ
ಜೊತೆ ಕೆಲಸ ಮಾಡುವ ಒಂದು ಆಶೀರ್ವಾದ. ನಾವು ಹೇಳುವನ, ದೇವರೊಡನೆ, ದೇವರ ಜೊತೆ ಕೆಲಸದವನಾಗಿ ದೇವರ ಸೇವೆ ಮಾಡುವ, ಜನರಿಗೆ ಸುವಾರ್ತೆ ಸಾರುವ, ರೋಗಿಗಳನ್ನು ಸ್ವಸ್ಥಪಡಿಸುವ, ಆತ್ಮಗಳನ್ನು ದೇವರ ರಾಜ್ಯಕ್ಕೆ ತರುವ ಒಂದು ಕೃಪೆಯನ್ನು, ಒಂದು ದಯೆಯನ್ನು, ಒಂದು ಬಲವನ್ನು, ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಅಲ್ಲಿ ಬರೆಯಲ್ಪಟ್ಟಿದೆ 2 ಕೊರಿಂಥ್ಯ 6:1, ನಾವು ದೇವರೊಡನೆ ದುಡಿಯುವವರು, ನಾವು ದೇವರ ಜೊತೆ ಕೆಲಸದವರು, ಆದ ಕಾರಣ ಅದರಿಂದ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ದೇವರಿಂದ ಹೊಂದಿಕೊಂಡ ಕೃಪೆಯು ವ್ಯರ್ಥವಾಗದಂತೆ ನೋಡಿಕೊಳ್ಳಿರಿ. ಎಂದರೆ ಇದೆಲ್ಲವೂ ನಮಗೆ ಸಿಕ್ಕಿದ್ದು, ನಾವು ದೇವರ ಮಕ್ಕಳಾದದ್ದು, ನಾವು ದೇವರ ಸಂತಾನವಾದದ್ದು, ನಾವು ದೇವರ ಮಗನಾಗಿ ಜೀವಿಸುವುದು, ಹಲ್ಲೆಲೂಯಾ, ನಾವು ಪರಿಶುದ್ಧರಾಗಿ ಜೀವಿಸುವುದು, ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಜೀವಿಸುವುದು, ನಾವು ಸಮಾಧಾನದಿಂದ ಜೀವಿಸುವುದು, ನಾವು ಆಶೀರ್ವಾದದಾಯಕವಾಗಿ ಜೀವಿಸುವುದು, ನಾವು ಒಳ್ಳೆಯ ಪ್ರಚಾರ ಮಾಡುವುದು ಅಥವಾ ಒಳ್ಳೆಯ ಆರಾಧನೆ ನಡೆಸುವುದು, ಆಮೇಲೆ ಒಳ್ಳೆಯ ಕೆಲಸ ನಮಗಿರುವುದು, ಆರೋಗ್ಯ ನಮಗಿರುವುದು, ಇದೆಲ್ಲವೂ ಗಟ್ಟಿಯಾಗೋ, ಇದೆಲ್ಲವೂ ದೇವರ ಕೃಪೆಯಿಂದ ನಮಗೆ ದೊರೆತಿದೆ. ಆಮೇಲೆ ಈಗ ದೇವರಾತ್ಮನು ಅಥವಾ ದೇವ ಸೇವಕನು ಪೌಲನು ಇಲ್ಲಿ ಕೊರಿಂಥದಲ್ಲಿರುವ ದೇವ ಜನರಿಗೆ ಆತನು ಹೇಳ್ತಾ ಇದ್ದಾನೆ, ಈ ಎಲ್ಲ ಕೃಪೆಯನ್ನು ನಾವು ಹೊಂದಿದ್ದೇವೆ, ದೇವರೊಂದಿಗೆ ಕೆಲಸ ಮಾಡುವ ಕೃಪೆಯನ್ನು ಕೂಡ ನಾವು ಹೊಂದಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಈ ಕೃಪೆಯು ಈಗ ವ್ಯರ್ಥವಾಗಬಾರದು. ಹೇಗೆ ಕೃಪೆ ವ್ಯರ್ಥವಾಗುತ್ತದೆ? ನಾವು ಮಧ್ಯಾಹ್ನ ಸುವಾರ್ತೆಯಲ್ಲಿ ಓದುವಾಗ ಅಲ್ಲಿಗೆ ನಾವು ಹೋಗುವುದಿಲ್ಲ. ಅಲ್ಲಿ ಒಬ್ಬರಿಗೆ ಎಷ್ಟು ನಾಣ್ಯ? 5, ಇನ್ನೊಬ್ಬರಿಗೆ 2. ಓಕೆ, ಇನ್ನೊಬ್ಬರಿಗೆ 1 ನಾಣ್ಯವನ್ನು ಅಲ್ಲಿ ದನಿ ಕೊಡುವುದು ಒಂದು ಸೌಮ್ಯ ಪ್ಯಾರಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಸಾಮ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ 5 ಕೊಟ್ಟವನು 10 ಮಾಡಿದನು, 2 ಕೊಟ್ಟವನು 4 ಮಾಡಿದನು, 1 ಕೊಟ್ಟವನು ವ್ಯರ್ಥ ಮಾಡಿದನು. ಅಂದರೆ ಅದನ್ನು ಆತನು ಕಳೆದುಕೊಳ್ಳಿಲ್ಲ, ಆ 1 ನಾಣ್ಯವನ್ನು ಆತನು ಭೂಮಿಯಲ್ಲಿ, ನೆಲದಲ್ಲಿ ಅಡಗಿಸಿಟ್ಟನು. ಆಗ ದನಿ ಆತನ ಮೇಲೆ ಕೋಪಗೊಂಡು, ಎಲೆ ದುಷ್ಟನೇ, ಎಲೆ ಆಲಸ್ಸಿ, ಆಳು ಅಂತ ಹೇಳಿ ಆತನನ್ನು ಕತ್ತಲೆಗೆ ದೊಬ್ಬಲ್ಪಡುವುದು ಅಥವಾ ಹಾಕಲ್ಪಡುವುದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಪ್ರತಿಯೊಬ್ಬರಿಗೆ ಕೃಪೆಯ ಆ ವರಗಳನ್ನು ದೇವರು ಕೊಟ್ಟಿದ್ದಾನೆ. ನಾವು ಆಲಸ್ಯವಾಗದೆ ದೇವರು ಕೊಟ್ಟಿರುವ ಈ ರಕ್ಷಣೆಯಲ್ಲಿ ನಾವು ಸಂತೋಷಿಸುತ್ತಾ, ಹೊಸ ಬಲವನ್ನು ನಾವು ಹೊಂದಿಕೊಂಡು ದೇಶಗಳಿಗೆ ನಾವು ಪ್ರಾರ್ಥಿಸುತ್ತಾ, ನಾಶವಾಗುವ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತಾ, ಸುವಾರ್ತೆ ಸೇವೆಯಲ್ಲಿರುವವರಿಗಾಗಿ ಪ್ರಾರ್ಥಿಸುತ್ತಾ, ಅವರಿಗಾಗಿ ಸಹಾಯ ಮಾಡುತ್ತಾ, ನಾವು ಕೂಡ ದೇವರೊಡನೆ ಜೊತೆ ಕೆಲಸದವರಾಗಿ ಕೆಲಸ ಮಾಡುವುದಾದರೆ ದೇವರ ಕೃಪೆ ನಮ್ಮಲ್ಲಿ ಹೆಚ್ಚುತ್ತದೆ. ಗಟ್ಟಿಯಾಗುವ ಹೇಳುವ, ದೇವರ ಕೃಪೆ ದೇವರ ಚಿತ್ತವನ್ನು ನೆರವೇರಿಸುವಾಗ ನಮ್ಮಲ್ಲಿ ಅದು ಹೆಚ್ಚುತ್ತದೆ. ಆಮೆನ್. ಇಲ್ಲಾದ್ರೆ ನಾವು ದೇವರೊಡನೆ ನಾವು ಜೊತೆ ಕೆಲಸ ಮಾಡುವುದಿಲ್ಲದಿದ್ದರೆ ಆ ಕೃಪೆ ವ್ಯರ್ಥವಾಗುತ್ತದೆ. ಮತ್ತೆ ಕಡೆಗೆ ಆ ರಕ್ಷಣೆಯನ್ನು ಕೂಡ ಜನರು ಕಳೆದುಕೊಳ್ಳುತ್ತಾರೆ. ಅದಕ್ಕಾಗಿ ವಾಕ್ಯಗಳಿಂದ ನಾನು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಹಾಗೆಯೇ ದೇವರ ಕೃಪೆ ನಮ್ಮ ಮೇಲೆ ಇದೆ. ನಾವು ಜನರಿಗಾಗಿ ಪ್ರಾರ್ಥಿಸುವ, ಸುವಾರ್ತೆ ಕೇಳದ ಜನರಿಗೆ ನಾವು ಸುವಾರ್ತೆಯನ್ನು ಸಾರುವ. ಯಾಕೆಂದರೆ ಜೀವ ಕೊಡುವ ಆತ್ಮನು ಈಗ ನಮ್ಮೊಳಗಿದ್ದಾನೆ. ನಾವು ಸುವಾರ್ತೆಯನ್ನು ಸಾರುವಾಗ ಆ ವಾಕ್ಯವನ್ನು ಕೇಳಿ ನಂಬಿ ಅವರು ರಕ್ಷಣೆ ಹೊಂದುತ್ತಾರೆ.
ಯಾಕಂದ್ರೆ ನಾವು ಈಗ ದೇವರೊಡನೆ ಜೊತೆ ಕೆಲಸದವರಾಗಿದ್ದೇವೆ. ಇದು ನಮ್ಮ ಬಲದಿಂದ ಆಗುವುದಲ್ಲ, ಇದು ದೇವರ ಕೃಪೆಯಿಂದ ಆಗುವುದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರ ಮುಂದೆ 2ನೇ ವಾಕ್ಯದಲ್ಲಿ ಪೌಲನು ಈ ರೀತಿ ಬರೆಯುತ್ತಾನೆ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಪ್ರಾರ್ಥನೆಯನ್ನು ನಾನು ಲಾಲಿಸಿದೆನು, ರಕ್ಷಣೆಯ ದಿನದಲ್ಲಿ ನಾನು ನಿನಗೆ ಸಹಾಯ ಮಾಡಿದೆನು. ಇಗೋ, ಇದೇ ದೇವರ ಮೆಚ್ಚುಗೆಯ ಕಾಲ, ಈ ದಿನವೇ ರಕ್ಷಣೆಯ ದಿನ. ಆಮೆನ್. ಹಲ್ಲೆಲೂಯಾ. ಯಾವಾಗ ನಾವು ನಮ್ಮ ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ನಾವು ನಂಬಬೇಕು, ಈ ದಿನವೇ ದೇವರು ನನಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ಆಮೆನ್. ಯಾಕಂದ್ರೆ ಇಲ್ಲಿ ಬರೆದಿದೆ, ನೌ ಈಸ್ ದ ಡೇ ಆಫ್ ಸಾಲ್ವೇಷನ್, ನೌ ಈಸ್ ದ ಟೈಮ್ ಆಫ್ ಗಾಡ್ಸ್ ಫೇವರ್. ಅಂದ್ರೆ ಯಾವಾಗ ದೇವರ ಒಂದು ಫೇವರ್ ನಮ್ಮ ಮೇಲೆ ಬರುತ್ತದೆ, ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರುತ್ತದೆ, ಇಂಗ್ಲಿಷಲ್ಲಿ ಫೇವರ್ ಅಂತ ಬರೆಯಲ್ಪಟ್ಟಿದೆ. ಯಾವಾಗ ದೇವರ ಒಂದು ಅನುಗ್ರಹ, ದಯೆ ನಮ್ಮ ಮೇಲೆ ಬರುತ್ತದೆ, ಆ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡುವುದು ಒಳ್ಳೆಯದು, ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡುವುದು ಒಳ್ಳೆಯದು, ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸುವುದು ಒಳ್ಳೆಯದು, ದೇವರ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸುವುದು ಒಳ್ಳೆಯದು. ಅನೇಕರು ಈ ರೀತಿ ಯೋಚಿಸುತ್ತಾರೆ, ನಾನು ದೇವರ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸುತ್ತೇನೆ ಅಂದ್ರೆ ದೇವರಿಗೆ ಜ್ಞಾಪಕ ತರುವುದಕ್ಕಾಗಿ ಅಂತ ಯೋಚಿಸುತ್ತಾರೆ. ಆಸ್ ಫಾರ್ ಮೀ ದಟ್ ಇಸ್ ನಾಟ್ ರೈಟ್. ದೇವರಿಗೆ ಒಳ್ಳೆ ಮೆಮೊರಿ ಪವರ್ ಇದೆ. ಅಲ್ಲಿ ನಾವು ದೇವರ ವಾಕ್ಯವನ್ನು ಹಿಡಿದು ಅಥವಾ ದೇವರ ವಾಗ್ದಾನ ಹಿಡಿದು ಪ್ರಾರ್ಥಿಸುವುದು ನನ್ನ ನಂಬಿಕೆಯನ್ನು ತೋರಿಸುವುದಕ್ಕಾಗಿ. ದೇವರ ವಾಕ್ಯದಲ್ಲಿ ಬರೆದ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸಬೇಕು. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥಿಸುತ್ತೇವೆ. ದೇವರ ವಾಕ್ಯ ದೇವರ ಚಿತ್ತವಾಗಿದೆ. ಆಮೇಲೆ ದೇವರಿಗೆ ನೆನಪು ತರುವುದಕ್ಕಾಗಿ ಅಲ್ಲ, ದೇವರು ಮರೆತು ಹೋಗ್ತಾರೆ, ದೇವರ ಜ್ಞಾಪಕಕ್ಕೆ ತರುವುದಕ್ಕಾಗಿ ಅಲ್ಲ. ಅಲ್ಲಿ ನಮ್ಮ ಜ್ಞಾಪಕಕ್ಕೆ ತಂದು, ದೇವರೇ ಈ ವಾಗ್ದಾನವನ್ನು ನೀನು ಮಾಡಿದ್ಯಲ್ಲ, ನಿನ್ನ ಪಾತ್ರೆಯು ತುಂಬಿ ಹೊರಸೂಸುವುದು ಎಂದು ನೀನು ಹೇಳಿದ್ಯಲ್ಲ, ಕರ್ತನೆ ಈ ಸಮಯದಲ್ಲಿ ಅದು ಹೊರ ಸೂಸಲಿ, ನಿನ್ನ ಮಹಿಮೆಯಿಂದ ಹೊರ ಸೂಸಲಿ, ನಿನ್ನ ಕೃಪೆಯಿಂದ ಅದು ಹೊರ ಸೂಸಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದರೆ ನಾವು ನೋಡುತ್ತೇವೆ, ದೇವರ ವಾಕ್ಯ ಏನು ಹೇಳುತ್ತದೆ ಅದು ಸತ್ಯವಾಗಿದೆ. ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಆ ರೀತಿ ವಾಕ್ಯ ಬರುವುದಿಲ್ಲ. ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಾಗಿ ದೇವರು ವಾಕ್ಯವನ್ನು ಕೊಡುತ್ತಾನೆ. ಉದಾಹರಣೆಗಾಗಿ ಅಬ್ರಾಮನ ಜೀವಿತದಲ್ಲಿ ಅಥವಾ ಸಾರಳ ಜೀವಿತದಲ್ಲಿ ಅವರ ಪರಿಸ್ಥಿತಿ ಏನಿತ್ತೆಂದರೆ ಮಕ್ಕಳಾಗದ, ಆಗುವುದಕ್ಕೆ ಅಸಾಧ್ಯವಾದ ಒಂದು ಪರಿಸ್ಥಿತಿ ಇತ್ತು. ಆದರೆ ದೇವರು ಮಾತನಾಡುವಾಗ ಅವರ ಪರಿಸ್ಥಿತಿಯ ವಿರುದ್ಧ ಕಲ್ಪನೆಗಿಂತ ಅಗೋಚರ ಶ್ರೇಷ್ಠವಾದ ಮಾತನ್ನು ದೇವರು ಮಾತನಾಡಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದರೆ ಪರಿಸ್ಥಿತಿ ಹೇಗಿದ್ದರೂ ಕೂಡ ಆಗಿರ್ಬೋದು, ಒಂದು ಕೆಲಸ ಇಲ್ಲದ ಒಂದು ಪರಿಸ್ಥಿತಿ, ಹಣ ಇಲ್ಲದ ಪರಿಸ್ಥಿತಿ, ಆಗ ಪ್ರಾರ್ಥನೆ ದೇವರು ಹೇಳ್ತಾ ಇದ್ದಾನೆ, ನಿನಗೆ 2 ಬೆಡ್ರೂಮ್ ಸಿಗುತ್ತದೆ. ದೇವರ ಸ್ವರವನ್ನು ನಾವು ಕೇಳಬೇಕು. ಪರಿಸ್ಥಿತಿಯ ಸ್ವರವನ್ನು ಕೇಳುವುದಲ್ಲ. ಪರಿಸ್ಥಿತಿ ಹೇಳ್ತದೆ ಇದು ಅಸಾಧ್ಯ, ನಿನ್ನ ಜೇಬಲ್ಲಿ ಹಣ ಇಲ್ಲ, ಆದ್ರೆ ದೇವರು ಹೇಳ್ತಾ ಇದ್ದಾನೆ ನಿನಗೆ ಮನೆ ಸಿಗುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಅಂದರೆ ನಾವು ಕರ್ತನಲ್ಲಿ ಆನಂದಿಸುವಾಗ, ನಾವು ಕರ್ತನನ್ನು ಎಡೆಬಿಡದೆ ಸ್ತುತಿಸುವಾಗ, ಹಲ್ಲೆಲೂಯಾ, ಕರ್ತನು ನಮ್ಮೊಂದಿಗೆ ಮಾತನಾಡುತ್ತಾನೆ. ಅದೇ ಪ್ರಸನ್ನತೆಯ ಕಾಲವಾಗಿದೆ, ಅದೇ ಒಂದು ದೇವರ ಫೇವರ್ ಆಗಿದೆ. ದೇವರು ನಮ್ಮೊಂದಿಗೆ ಮಾತನಾಡುವುದೇ ಒಂದು ದೊಡ್ಡ ಭಾಗ್ಯವಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಗುರಿ ಇರಬೇಕು, ನಾನು ದೇವರ ಸ್ವರವನ್ನು ಕೇಳಬೇಕು. ದೇವರು ನನ್ನ ಸ್ವರವನ್ನು ಕೇಳಬೇಕಂತಲ್ಲ, ದೇವರ 2 ಕಿವಿ ಸಹ ಅದು ಓಪನ್ ಇರ್ತದೆ. ನಾನು ಹೇಳದಿದ್ದರೂ ನನ್ನ ಆಲೋಚನೆಗಳನ್ನು ದೇವರು ನೋಡ್ತಾನೆ. ಪ್ರಾರ್ಥನೆಯಲ್ಲಿ ನಮ್ಮ ಆಸೆ, ನಮ್ಮ ಗುರಿ, ನಮ್ಮ ಉದ್ದೇಶ, ನಾನು ದೇವರ ಸ್ವರವನ್ನು ಕೇಳಬೇಕು. ಯಾವಾಗ ದೇವರ ಸ್ವರವನ್ನು ನಾನು ಕೇಳುತ್ತೇನೆ,
ಯಾವಾಗ ದೇವರು ನನ್ನೊಂದಿಗೆ ಮಾತನಾಡುತ್ತಾರೆ, ಅದು ಪ್ರಸನ್ನತೆಯ ಕಾಲವಾಗಿದೆ. ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡುವ ವಾಕ್ಯವನ್ನು 2 ಕೊರಿಂಥಿ 6:2. ನಿಮ್ಮ ಟ್ರಾನ್ಸ್ಲೇಷನ್ ಏನಿದೆ? ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿ ಕೇಳಿದೆನು, ಆಮೆನ್. ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು, ಆಮೆನ್ ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಆಮೆನ್. ನಾವು ಪ್ರಾರ್ಥಿಸುವಾಗ ನಾಳೆ ಸಿಗುತ್ತದೆ ಎಂದು ಯೋಚಿಸಿ ಪ್ರಾರ್ಥಿಸುವುದಲ್ಲ. ನಾವು ಪ್ರಾರ್ಥಿಸುವಾಗ ಈಗಲೇ ಅದು ಮೆಚ್ಚುಗೆಯ ಸಮಯ, ಈಗಲೇ ಅದು ಪ್ರಸನ್ನತೆಯ ಸಮಯ. ಫೇತ್ ಈಸ್ ನೌ, ನಾಟ್ ಟುಮಾರೋ. ಟುಮಾರೋ ಈಸ್ ದ ಮ್ಯಾನಿಫೆಸ್ಟೇಷನ್. ಆಮೆನ್. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವಾಗ, ನಾವು ದೇವರೊಂದಿಗೆ ಕೆಲಸ ಮಾಡುವಾಗ, ದೇವರು ನಾಳೆ ಕೊಡ್ತಾನೆ, ನಾಳ್ದು ಕೊಡ್ತಾನೆ ಅಂತ ನಾವು ಆ ರೀತಿ ಯೋಚಿಸುವುದಲ್ಲ. ಈ ಸಮಯದಲ್ಲಿ ದೇವರು ಕೊಡುತ್ತಾನೆ, ಈ ಸಮಯದಲ್ಲಿ ದೇವರು ಕೊಟ್ಟಿದ್ದಾನೆ ಎಂದು ನಂಬಿ ನಾವು ಪ್ರಾರ್ಥಿಸುವಾಗ ತಕ್ಕ ಸಮಯದಲ್ಲಿ ಅದು ತೋರಿ ಬರುವುದು. ನಾವು ಪ್ರಾರ್ಥಿಸುವಾಗ ಈ ರೀತಿ ನಾಳೆ ಸಿಗ್ತದೆ, ನಾಳೆ ಸಿಗ್ತದೆ, 5 ವರ್ಷದ ನಂತರ ಸಿಗ್ತದೆ, ಆ ರೀತಿ ಅಲ್ಲ. ನಾವು ಪ್ರಾರ್ಥಿಸುವಾಗ ಈ ಗಳಿಗೆಯಲ್ಲಿಯೇ ದೇವರು ನನಗೆ ಕೊಟ್ಟಿದ್ದಾನೆ. ಆಮೆನ್. ಯಾಕಂದ್ರೆ ನಾವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥಿಸ್ತಾ ಇದ್ದೇವೆ. ನಾವು ನಮ್ಮ ಚಿತ್ತದ ಪ್ರಕಾರ ಪ್ರಾರ್ಥಿಸುತ್ತಾ ಇಲ್ಲ. ನಾವು ದೇವರ ಸ್ವರವನ್ನು ಕೇಳಿದೆವು. ಆ ಸ್ವರಕ್ಕೆ ಅನುಸಾರವಾಗಿ, ದೇವರ ವಾಕ್ಯಕ್ಕೆ ಅನುಸಾರವಾಗಿ, ದೇವರ ವಾಗ್ದಾನಕ್ಕೆ ಅನುಸಾರವಾಗಿ, ದೇವರ ಪ್ರವಾದನೆಗೆ ಅನುಸಾರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದರೆ ದೇವರ ಸ್ವರವನ್ನು ಯಾವಾಗ ನಾವು ಕೇಳುತ್ತೇವೆ, ದಟ್ ಈಸ್ ಕಾಲ್ಡ್ ಪ್ರಸನ್ನತೆಯ ಕಾಲ. ದಟ್ ಈಸ್ ಕಾಲ್ಡ್, ಹಲ್ಲೆಲೂಯಾ, ಇಂಗ್ಲಿಷಲ್ಲಿ ಬರೆಯಲಿದೆ ದ ಟೈಮ್ ಆಫ್ ಫೇವರ್. When is the time of favor? When we incline to the voice of God. Praise the Lord. Hallelujah. ನಾವು ಮುಂದೆ ಓದುವ ಕೀರ್ತನೆ 30:11 ಈ ರೀತಿ ಬರೆಯಲ್ಪಟ್ಟಿದೆ. You have turned my mourning, my sorrows into joyful dancing. You removed my sackcloth and clothed me with the joy and gladness. ನಾವು ಓದುವ ಕೀರ್ತನೆ 30:10, ಯೆಹೋವ ದೇವರೇ, ನೀನು ಲಾಲಿಸು, ನನ್ನನ್ನು ಕರುಣಿಸು. ಯೆಹೋವ ದೇವರೇ, ನನಗೆ ನೀನು ಸಹಾಯಕನಾಗು. 11ನೇ ವಾಕ್ಯದಲ್ಲಿ, ನೀವು ನನ್ನ ಗೋಳಾಟವನ್ನು ಕುಣಿದಾಟಕ್ಕೆ ತಿರುಗಿಸಿದ್ದೀರಿ. ನೀವು ನನ್ನ ಗೋಣಿತಟ್ಟನ್ನು ತೆಗೆದು ಹಾಕಿ ಹರ್ಷ ವಸ್ತ್ರವನ್ನು ನನಗೆ ಧರಿಸಿದ್ದೀರಿ. ಈ ಟ್ರಾನ್ಸ್ಲೇಷನ್ ಏನಿರ್ತದೆ? ನೀನು ನನಗೆ ಸಹಾಯ ಮಾಡಿ ನನ್ನ ಗೋಳಾಟವನ್ನು ಸಂತೋಷದ ನರ್ತನವನ್ನಾಗಿ ಮಾರ್ಪಡಿಸಿದಿ. ನನ್ನ ಶೋಕ ವಸ್ತ್ರಗಳನ್ನು ತೆಗೆದು ಹಾಕಿ ಹರ್ಷ ವಸ್ತ್ರಗಳನ್ನಾಗಿ ಹೊದಿಸಿದ್ದಿ. ಈ ಟ್ರಾನ್ಸ್ಲೇಷನ್ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ನನ್ನ ಗೋಳಾಟವನ್ನು ತೆಗೆದು ಹಾಕಿ ಕುಣಿದಾಟಕ್ಕೆ ತಿರುಗಿಸಿದ್ದಿ. ಎಂದರೆ ಯಾವಾಗ ನಮ್ಮ ಮೇಲೆ ದೇವ ಪ್ರಸನ್ನತೆ ಬರುತ್ತದೆ, ಯಾವಾಗ ನಮ್ಮ ಮೇಲೆ ದೇವರ ಫೇವರ್ ಬರುತ್ತದೆ, ಅಲ್ಲಿ ದೇವರು ಏನು ಮಾಡ್ತಾನೆ? ನಮ್ಮ ಗೋಳಾಟವನ್ನು ಕುಣಿದಾಟವಾಗಿ, ನರ್ತನವಾಗಿ ಬದಲಾಯಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ಒಂದು ಕೃಪೆ ಇವತ್ತು ದೇವರು ನಮ್ಮ ಎಲ್ಲರ ಮೇಲೆ ಕೊಟ್ಟಿದ್ದಾನೆ. ನಾವು ಯೋಚಿಸುವುದಿಲ್ಲ ಇದು ಅವರ ಮೇಲೆ ಇದೆ, ಇವರ ಮೇಲೆ ಇದೆಲ್ಲ. ಇವತ್ತು ಯೇಸುವನ್ನು ಧರಿಸಿದ ನಮ್ಮೆಲ್ಲರ ಮೇಲೆ ಈ ಒಂದು ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಇದನ್ನು ನಾವು ವ್ಯರ್ಥ ಮಾಡುವುದಕ್ಕೆ ಬಿಡುವುದಲ್ಲ. ದೇವರೇ, ಹಲ್ಲೆಲೂಯಾ, ನನ್ನ ಗೋಳಾಟವನ್ನು ನರ್ತನವನ್ನಾಗಿ ಬದಲಾಯಿಸುವ, ನನ್ನ ಗೋಳಾಟವನ್ನು ಕುಣಿದಾಟ ಆಗಿ ಬದಲಾಯಿಸುವ ಕೃಪೆ ಇವತ್ತು ನನ್ನ ಮೇಲೆ ಇದೆ. ದೇವರೇ, ನೀನು ಬದಲಾಯಿಸುತ್ತಿ, ನೀನು ಬದಲಾಯಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. I refuse to be mourn. I refuse to be sorrow, because Bible says you have turned. You are not going to turn. You have turned my sorrows into dancing. Praise the Lord. ಯಾವಾಗ ನಾವು ಯೇಸುವನ್ನು ಧರಿಸಿದ್ದೇವೆ, ಯಾವಾಗ ನಾವು ಯೇಸುವನ್ನು ಅಂಗೀಕರಿಸಿದ್ದೇವೆ, ದೇವರು ನಮ್ಮ ಗೋಳಾಟವನ್ನು ಸಂತೋಷದ ನರ್ತನವಾಗಿ ಮಾರ್ಪಡಿಸಿದ್ದಾನೆ. ಅದನ್ನು ನಂಬಿಕೊಂಡು ನಾವು ಆರಾಧಿಸಬೇಕು. ನಾರ್ಮಲಿ ನಾವು, ಇನ್ಕ್ಲೂಡಿಂಗ್ ಮೀ, ನಾವು ಮ್ಯೂಸಿಕ್ ಅನ್ನು
ನಂಬಿಕೊಂಡಲ್ಲ, ಮ್ಯೂಸಿಕ್ಕಿನ ಮೇಲೆ ಒಂದು ಡಿಪೆಂಡ್ ಆಗಿ ನಾವು ಆರಾಧಿಸ್ತೇವೆ. ಮ್ಯೂಸಿಕ್ ಒಳ್ಳೆದಿದ್ದರೆ ಕಾಲು ಮೇಲೆ ಇನ್ನೂ ಸಹ ಮೇಲೆ ಆಗ್ತದೆ, ಅದು ಏನು ತಪ್ಪಿಲ್ಲ, ಅದೆಲ್ಲ ತಪ್ಪಿಲ್ಲ. ಹಲ್ಲೆಲೂಯಾ. ಅಂದರೆ ಅವರ್ ಫ್ಲೆಶ್ ಈಸ್ inclined to the music of this world. ಅದರಲ್ಲಿ ಯಾವುದು ತಪ್ಪಿಲ್ಲ. ಮ್ಯೂಸಿಕ್ ಇಸ್ ಹೆಲ್ಪಿಂಗ್ ಅಸ್ ಟು ವರ್ಷಿಪ್ ಗಾಡ್, ಅದರಲ್ಲಿ ಯಾವುದು ತಪ್ಪು. ಆದರೆ ನಾವು ನಮ್ಮ ಆರಾಧನೆಯನ್ನು ದೇವರ ವಾಕ್ಯದ ಮೇಲೆ ಹೊಂದಿಕೊಂಡು ಆರಾಧಿಸಬೇಕು. ದೇವರೇ, ಹಲ್ಲೆಲೂಯಾ, ಇದು ಕೃಪೆಯ ಕಾಲವಾಗಿದೆ. Lord, this is the time of favor. This is the time of acceptable. You have accepted me in Christ Jesus. ನಾವು ಎಷ್ಟು ದೊಡ್ಡ ಪಾಪಿ ಆಗಿದ್ದರೂ ನೋ ಪ್ರಾಬ್ಲಮ್. ನಾನು ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ನಾನು ಸ್ವೀಕರಿಸಿದ್ದ ಇರುವುದಾದರೆ, ಇಫ್ ಐ ಅಕ್ಸೆಪ್ಟೆಡ್ ಕ್ರೈಸ್ಟ್, ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ಮೀ. ಆಮೆನ್. ಹಲ್ಲೆಲೂಯಾ. ಏನು ಹೇಳಿದ್ದೆ ನಾನು? ಇಫ್ ಐ ಅಕ್ಸೆಪ್ಟೆಡ್ ಕ್ರೈಸ್ಟ್, ದ ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ಮೀ. ನನ್ನನ್ನು ದೇವರು ಸ್ವೀಕರಿಸಿದ್ದಾನೆ. ದೇವರ ದಯೆ ಇವತ್ತು ನನ್ನ ಮೇಲೆ ಇದೆ. ದೇವರ ಕೃಪೆ ಇವತ್ತು ನನ್ನ ಮೇಲೆ ಇದೆ. ನಾನು ದೇವರೊಂದಿಗೆ ಜೊತೆ ಕೆಲಸದವನಾಗಿದ್ದೇನೆ. ಆಮೆನ್. ದೇವರು ನನ್ನ ಗೋಳಾಟವನ್ನು ಕುಣಿದಾಟದ, ಹಲ್ಲೆಲೂಯಾ, ನರ್ತನೆಯ ಸಂತೋಷವನ್ನಾಗಿ ತಿರುಗಿಸಿದ್ದಾನೆ. ಅಲ್ಲಿ ತಿರುಗಿಸಿದ್ದಾನೆ ಏನಂತ ಬರೆಯಲ್ಪಟ್ಟಿದೆ? ಸಂತೋಷದಿಂದ ಕುಣಿಯುವಂತೆ ಮಾಡಿದ್ದಿ ಅಂದರೆ ಆಲ್ರೆಡಿ ಮಾಡಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ದೇವ ಸಮ್ಮುಖದಲ್ಲಿ ನಾವು ಬರುವಾಗ ಈ ಒಂದು ಆಲೋಚನೆಗಳಿಂದ ಬರಬೇಕು. ದೇವರೇ, ನನ್ನ ಗೋಳಾಟವನ್ನು ನೀನು ಕಿತ್ತು ಹಾಕಿದ್ದೀಯಾ, ನನ್ನ ಗೋಳಾಟಗಳನ್ನು ನೀನು ಸುಟ್ಟು ಹಾಕಿದ್ದೀಯಾ, ನನ್ನ ನೋವುಗಳನ್ನು ನೀನು ಸುಟ್ಟು ಹಾಕಿದ್ದೀಯಾ, ನನ್ನೊಳಗೆ ಸಂತೋಷದ ಆತ್ಮ ನೀನು ಇಟ್ಟಿದ್ದೀಯಾ. ಹಲ್ಲೆಲೂಯಾ. ದಿಸ್ ಇಸ್ ಕಾಲ್ಡ್ ಗ್ರೇಸ್. ಇದು ದೇವರ ಕೃಪೆಯಿಂದ ದೇವರು ನಿಮ್ಮ ಒಳಗೆ ಇಟ್ಟಿದ್ದಾನೆ. ನಾವು ಆಸ್ ಎ ಹ್ಯೂಮನ್ಸ್, ನಾವು ಯಾವಾಗ ನಮ್ಮ ಗೋಳಾಟವನ್ನೇ ನೋಡುತ್ತೇವೆ, ಸಮಸ್ಯೆಯನ್ನೇ ನೋಡುತ್ತೇವೆ. ಎಲ್ಲಿ ಯಾವುದನ್ನು ನೋಡುತ್ತೇವೆ ಅಲ್ಲಿ ನಾವು ಕಟ್ಟಲಾಕಲ್ಪಡ್ತದೆ. ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಇನ್ಸ್ಟೆಡ್ ಆಫ್ ಸೀಯಿಂಗ್ ದ ಸಿಚುವೇಶನ್, ಅಬ್ರಾಮ ಮತ್ತು ಸಾರಳ ಜೀವಿತದ ಒಂದು ಎಕ್ಸಾಂಪಲ್ ನೋಡಿದೆ. ಅವರ ಸಿಚುವೇಶನ್ ಪ್ರಕಾರ ಇಸ್ ಇಂಪಾಸಿಬಲ್. ಆದರೆ ಅವರನ್ನು ದೇವರ ವಾಕ್ಯದಲ್ಲಿ ಕಟ್ಟಿ ಹಾಕಿದ್ದರು. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಪರಿಸ್ಥಿತಿ ಕಟ್ಟಿ ಹಾಕುವುದಕ್ಕೆ ಪ್ರಯತ್ನಿಸುತ್ತದೆ. ನಮ್ಮೊಳಗೆ ಪರಿಸ್ಥಿತಿ ಮಾತನಾಡಿ ಹೇಳ್ತದೆ, ಉಂದಾಪೂಜಿ, ಇದು ಇಂಪಾಸಿಬಲ್, ಇದು ಆಗುದಿಲ್ಲ. ಆ ರೀತಿಯ ಒಂದು ನೆಗೆಟಿವಿಟಿ ನಮ್ಮಲ್ಲಿ ಅದು ತಂದಾಗ್ತದೆ. ನಾವು ಏನು ಮಾಡಬೇಕು? ವಾಕ್ಯವನ್ನು ಕಲಿತು, ನನ್ನ ಮೇಲೆ ದೇವರ ಕೃಪೆ ಇದೆ, ನಾನು ದೇವರೊಂದಿಗೆ ಜೊತೆ ಕೆಲಸದವನು, ದೇವರು ನನ್ನ ಗೋಳಾಟವನ್ನು ಕಿತ್ತು ಹಾಕಿ ನನ್ನ ಜೀವಿತದಲ್ಲಿ ಸಂತೋಷವನ್ನು ಕೊಟ್ಟಿದ್ದಾನೆ, ನಾನು ಕರ್ತನಲ್ಲಿ ಸಂತೋಷಿಸುತ್ತೇನೆ. ಯಾಕೆಂದರೆ ಅಲ್ಲಿ ಬರೆಯಲ್ಪಟ್ಟಿದೆ, ನೀನು ನನ್ನ ಗೋಣಿ ತಟ್ಟನ್ನು ತೆಗೆದು ಹಾಕಿ ಹರ್ಷ ವಸ್ತ್ರವನ್ನು ನನಗೆ ಧರಿಸಿದ್ದಿ. ಹಲ್ಲೆಲೂಯಾ. ನಾನು ಇದು ನಂಬುತ್ತೇನೆ. ಇದು ಮುಂದೆ ಆಗುವ ಯೇಸು ಕ್ರಿಸ್ತನು ಬಂದು ನಮ್ಮ ಜೀವಿತ ನೆರವೇರಿಸುವ ಒಂದು ಪ್ರವಾದನೆಯನ್ನು ದೇವರು ದಾವೀದನ ಮುಖಾಂತರ ಹೇಳಿದ್ದಾನೆ ಎಂದು ನಾನು ನಂಬುತ್ತೇನೆ. ಯಾವಾಗ ನಾವು ಯೇಸುವನ್ನು ಸ್ವೀಕರಿಸಿದ್ದೇವೆ, ಈ ಪ್ರವಾದನೆ ನಮ್ಮಲ್ಲಿ ನೆರವೇರಿದ ಪ್ರೇಯರ್. ಹಲ್ಲೆಲೂಯಾ. ನಮ್ಮ ಗೋಣಿ ತಟ್ಟನ್ನು ದೇವರು ತೆಗೆದು ಹಾಕಿದ್ದಾನೆ. ಇಂಗ್ಲಿಷಲ್ಲಿ ಬರೆಯಲ್ಪಟ್ಟಿದೆ ಸ್ಯಾಡ್ ಕ್ಲೋತ್. ಯಾವಾಗಲೂ ಬೇಜಾರದಲ್ಲಿರುವ ಆತ್ಮ, ಅದನ್ನು ದೇವರು ಕಿತ್ತು ಹಾಕಿದ್ದಾನೆ. ಅದನ್ನು ನಂಬಿಕೊಂಡು ನಾವು ಆರಾಧಿಸುವಾಗ ಆ ಸ್ಯಾಡ್ ಕ್ಲೋತ್ ಅಥವಾ ಗೋಣಿ ತಟ್ಟಿನ ಪ್ರೆಸೆನ್ಸ್ ಬ್ರೇಕ್ ಆಗಿ ದೇವರ ಸಂತೋಷ ನಮ್ಮಲ್ಲಿ ಹೆಚ್ಚುತ್ತದೆ. ಆಮೆನ್. ನಾವು ಕೈ ಎತ್ತಿ ಹೇಳುವನ, ದೇವರ ಸಂತೋಷ ನನ್ನಲ್ಲಿ ಹೆಚ್ಚುತ್ತದೆ. ಯಾಕಂದ್ರೆ ದೇವರ ಕೃಪೆ ನನ್ನ ಮೇಲೆ ಇದೆ. ದೇವರ ಕೃಪೆ ವ್ಯರ್ಥವಾಗದು. ದೇವರ ಕೃಪೆ ನನ್ನಲ್ಲಿ ಕಾರ್ಯ ಮಾಡುವುದು. ದೇವರ ಕೃಪೆಯಿಂದ ನಾನು ಸಂತೋಷ ಪಡುತ್ತೇನೆ. ಆಮೇನ್. ಇನ್ನೊಂದು ವಾಕ್ಯವನ್ನು ನೋಡುವ. ಐಸಾಯ 61:10 ನಾವು ಕಲಿತಾ ಇದ್ದೇವೆ. 2 Corinthians 6:2. Now is the time of your salvation. Now is the time of your acceptance. Now is the God's favor over your life. ಆ ಒಂದು ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಕಲಿತಾ ಇದ್ದೇವೆ. ದೇವರು ನನ್ನ ಮೇಲೆ ದಯೆ ತೋರಿಸಿ ನನ್ನ ಗೋಳಾಟವನ್ನು ತೆಗೆದು ಹಾಕಿದ್ದಾನೆ. ಈ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರು ನನ್ನ ಮೇಲಿದ್ದ ಗೋಣಿ ತಟ್ಟನ್ನು, ಸ್ಯಾಕ್ ಕ್ಲೋತ್ ಅನ್ನು ತೆಗೆದು ಹಾಕಿ
ಹರ್ಷ ವಸ್ತ್ರವನ್ನು ನನಗೆ ದಯಪಾಲಿಸಿದ್ದಾನೆ. ಅಷ್ಟೇ ಅಲ್ಲ, ಐಸಾಯ 61:10 ಈ ರೀತಿ ಬರೆಯಲ್ಪಟ್ಟಿದೆ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ಆಮೆನ್. ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ಆಮೆನ್. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ಮಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನೆ. ಆಮೆನ್. ಇಲ್ಲಿ ನಾವು ನೋಡುತ್ತೇವೆ, ದೇವರು ಯೇಸು ಕ್ರಿಸ್ತನಲ್ಲಿ ನಮಗೆ ರಕ್ಷಣೆಯ ವಸ್ತ್ರವನ್ನು ತೊಡಿಸಿದ್ದಾನೆ. ದೇವರು ನಮಗೆ ಯೇಸು ಕ್ರಿಸ್ತನಲ್ಲಿ ನೀತಿ ಎಂಬ ನಿಲುವಂಗಿಯನ್ನು ಧರಿಸುವುದಕ್ಕೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕರ್ತನನ್ನು ನೋಡಿ ಸಂತೋಷಿಸಬೇಕು. ನಮ್ಮ ರಕ್ಷಣೆಯಲ್ಲಿ ನಾವು ಸಂತೋಷಿಸಬೇಕು. ನಾರ್ಮಲಿ ಅಲ್ಲಿ ನಾವು ನಮ್ಮ ಆಶೀರ್ವಾದವನ್ನು ನೋಡಿ ಸಂತೋಷಿಸುತ್ತೇವೆ. ದಟ್ಸ್ ನಥಿಂಗ್ ರಾಂಗ್. ಬಟ್ ಕೆಲವೊಮ್ಮೆ ಆಶೀರ್ವಾದಗಳು ಬರುವುದಕ್ಕೆ ಏನಾಗ್ತದೆ, ನಾವು ಬಯಸಿದ ಸಮಯದಲ್ಲಿ ಅದು ಬರುವುದಿಲ್ಲ, ನಾವು ಯೋಚಿಸಿದ ರೀತಿಯಲ್ಲಿ ಅದು ನಮಗೆ ತೋರಿ ಬರುವುದಿಲ್ಲ. ಅದಕ್ಕಾಗಿ ನಮ್ಮ ಸಂತೋಷ ಅದರ ಮೇಲೆ ಹೊಂದುವುದಕ್ಕಿಂತ ನಮ್ಮ ಸಂತೋಷ ದೇವರು ನನ್ನಲ್ಲಿ ಏನು ಮಾಡಿದ್ದಾನೆ ಅದರ ಮೇಲೆ ನಾವು ಆತುಕೊಳ್ಳುವಾಗ ಹಲ್ಲೆಲೂಯಾ, ನಾವು ಕೃಪೆಯನ್ನು ವ್ಯರ್ಥ ಮಾಡುವುದಿಲ್ಲ. ಸಮಜ್ ಮೇ ಆಯಾ? ಅಂದರೆ ಈ ವಾಕ್ಯದಲ್ಲಿ ನೋಡುತ್ತೇವೆ, ಇಲ್ಲಿ ಭಕ್ತನು ಹೇಳ್ತಾನೆ, ನಾನು ಯೆಹೋವ ದೇವರಲ್ಲಿ ಬಹಳವಾಗಿ ಸಂತೋಷಿಸುತ್ತೇನೆ, ಪರಮಾನಂದ ಪಡುತ್ತೇನೆ. ಯಾಕೆಂದರೆ ಆತನು ನನಗೆ ರಕ್ಷಣೆಯ ವಸ್ತ್ರವನ್ನು ತೊಡಿಸಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಆತನು ಗೋಣಿ ತಟ್ಟನ್ನು ತೆಗೆದು ಹಾಕಿದ್ದಾನೆ. ಕ್ರಿಸ್ತನಲ್ಲಿ ಪಾಪವನ್ನು ಆತನು ತೆಗೆದು ಹಾಕಿದ್ದಾನೆ. ಕ್ರಿಸ್ತನಲ್ಲಿ ಆತನು ನನಗೆ ನೀತಿ ಎಂಬ ನಿಲುವಂಗಿಯನ್ನು ಕೊಟ್ಟಿದ್ದಾನೆ. ಯಾವಾಗ ಈ ವಾಕ್ಯಗಳು ನನ್ನ ಒಳಗಿದ್ದುಕೊಂಡು ನಾನು ಈ ವಾಕ್ಯಗಳಲ್ಲಿ, ಈ ಸತ್ಯಗಳಲ್ಲಿ ಆನಂದಿಸುತ್ತೇನೆ, ದೇವರ ಕೃಪೆ ನನ್ನಲ್ಲಿ ಕಾರ್ಯ ಮಾಡುತ್ತದೆ. ದೇವರ ಕೃಪೆಯ ಅನುಭವ ಆಗಬೇಕಾದರೆ ನಾನು ದೇವರ ಕೃಪೆಯಲ್ಲಿ ಸಂತೋಷಿಸಬೇಕು. ಆ ಮೂರನೇ ವ್ಯಕ್ತಿ ಒಂದು ನಾಣ್ಯ, ಅವನ ಹಾಗೆ ಆ ನಾಣ್ಯವನ್ನು ನೆಲದಲ್ಲಿ ನಾವು ಮುಚ್ಚಿಡಬಾರದು. ನಮಗೆ ರಕ್ಷಣೆ ಸಿಕ್ಕಿದೆ, ಆ ಒಂದು ನಾಣ್ಯ ನಮಗೆ ಸಿಕ್ಕಿದೆ, ನಾವು ಆ ರಕ್ಷಣೆಯನ್ನು ಮುಚ್ಚಿಡುವುದಲ್ಲ, ನಾವು ರಕ್ಷಣೆಯಲ್ಲಿ ಸಂತೋಷಿಸಬೇಕು. ಗಟ್ಟಿಯಾಗಿ ಹೇಳುವ, ನಾನು ರಕ್ಷಣೆಯಲ್ಲಿ ಸಂತೋಷಿಸುತ್ತೇನೆ. ಆಮೆನ್, ಹಲ್ಲೆಲೂಯಾ. ಮುಂದೆ ನಾವು ನೋಡುವುದಾದರೆ, ನಾವು ರಕ್ಷಣೆಯಲ್ಲಿ ಸಂತೋಷಿಸುವಾಗ ದೇವರ ಆತ್ಮನು ನಮಗೆ ಕ್ರಿಸ್ತನಲ್ಲಿ ಸಂತೋಷಿಸ್ತಾರೆ. ಅಂದರೆ ಕ್ರಿಸ್ತನೇ ನಮ್ಮ ರಕ್ಷಣೆ. ಕ್ರಿಸ್ತನನ್ನು ಧರಿಸಿದ್ದೇವೆ, ಅದರ ಅರ್ಥ ನಾವು ರಕ್ಷಣೆಯ ವಸ್ತ್ರವನ್ನು ಧರಿಸಿದ್ದೇವೆ. ಕ್ರಿಸ್ತನನ್ನು ಧರಿಸಿದ್ದೇವೆ, ಅದರ ಅರ್ಥ ನಾವು ಜೀವವನ್ನು ಧರಿಸಿದ್ದೇವೆ. ಕ್ರಿಸ್ತನನ್ನು ಧರಿಸಿದ್ದೇವೆ, ಅದರ ಅರ್ಥ ನಾವು ಬೆಳಕನ್ನು ಧರಿಸಿದ್ದೇವೆ. ಆಮೇಲೆ ಅದಕ್ಕಾಗಿ ನಮಗೆ ಮೇ ಬಿ ಅರ್ಥವಾಗುವುದಿಲ್ಲ ಇನ್ ದ ಇನಿಷಿಯಲ್ ಸ್ಟೇಜ್, ನೋ ಪ್ರಾಬ್ಲಮ್, ಬಟ್ ಇಟ್ ಈಸ್ ರಿಟನ್ ಇನ್ ದ ವರ್ಡ್ ಆಫ್ ಗಾಡ್. ಸೊ ಲೆಟ್ us rejoice. As we rejoice, Holy Spirit will give the revelation and the understanding. ಕೆಲವೊಮ್ಮೆ ಕೆಲವು ವಾಕ್ಯಗಳು ನಮಗೆ ಅರ್ಥ ಆಗುವುದಿಲ್ಲ, ಯಾಕಂದ್ರೆ ಅದರ ಒಂದು ಪ್ರಕಟಣೆ ನಮಗೆ ಸಿಗಲಿಲ್ಲ. ಸೊ ಯಾವುದು ಬರೆಯಲ್ಪಟ್ಟಿದೆ ಇಲ್ಲಿ ನಾವು ನೋಡ್ತೇವೆ, ದೇವರು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ನೀತಿ ಎಂಬ ನಿಲುವಂಗಿಯನ್ನು ಕೊಟ್ಟಿದ್ದಾನೆ. ದೇವರು ನಮ್ಮ ಗೋಣಿ ತಟ್ಟನ್ನು, ಆ ಬಡತನವನ್ನು, ಆ ನೋವನ್ನು ತೆಗೆದು ಹಾಕಿದ್ದಾನೆ. ದೇವರು ನನ್ನ ಗೋಳಾಟವನ್ನು ತೆಗೆದು ಹಾಕಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಏನು ದೇವರು ಹೇಳಿದ್ದಾನೆ, ಏನು ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ದಾನೆ, ಅದರಲ್ಲಿ ನಾವು ಸಂತೋಷಿಸುವಾಗ ನಾವು ಕೃಪೆಯಲ್ಲಿ ಬೆಳೆಯುತ್ತೇವೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದುವವರಾಗಿದ್ದೇವೆ. 2 ಕೊರಿಂಥಿಯನ್ 6:1 ನಾವು ದೇವರ ಜೊತೆ ಕೆಲಸದವರು, ನಾವು ದೇವರೊಡನೆ ದುಡಿಯುವವರು. ದೇವರೊಡನೆ ದುಡಿಯುವುದೆಂದರೆ ದೇವರ ಹೃದಯದ ಆಸೆ ಆಗಿದೆ, ನಾಶವಾಗುವ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ತರುವುದು. ದೇವರ ಆತ್ಮನ ಆಸೆ ಆಗಿದೆ. ದೇವರಾತ್ಮನ ಆಸೆ, ಯೇಸುವಿನ ಆಸೆ ಆಗಿದೆ. ಆ ಆಸೆಯನ್ನು ನೆರವೇರಿಸುವುದಕ್ಕೆ ನಾವು ದೇವರೊಂದಿಗೆ ದುಡಿಯುತ್ತೇವೆ. ಜನರನ್ನು ನಾವು ಸಭೆಗೆ ಕರೆಯುತ್ತೇವೆ, ಜನರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಗ ದೇವರ ಕೃಪೆ
ವ್ಯರ್ಥವಾಗದು. ನಾವು ಇನ್ನೊಬ್ಬರ ರಕ್ಷಣೆಗಾಗಿ ಓಡುವಾಗ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳುತ್ತೇವೆ. ಉದಾಹರಣೆಗೆ, ಈಗ ದೇವರ ಕೃಪೆಯಿಂದ ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ. ಕತ್ತಲೆಯ ರಾಜ್ಯದಿಂದ ದೇವರು ನಮ್ಮನ್ನು ಬೆಳಕಿನ ರಾಜ್ಯದೊಳಗೆ ತಂದಿದ್ದಾನೆ. ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ, ಅಂಗೀಕರಿಸಿದ ನಮಗೆ ದೇವರ ಸಂತಾನ, ದೇವರ ಮಕ್ಕಳು, ದೇವರ ಮಗನು ಆಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಸಂತೋಷಿಸಿ, ಸೈತಾನನ ಬಲವನ್ನು ಯೇಸು ಮುರಿದು ಹಾಕಿದ್ದಾನೆ. ರೋಗದ ಬಲವನ್ನು ಯೇಸು ಮುರಿದು ಹಾಕಿದ್ದಾನೆ. ಬಡತನವನ್ನು ದೇವರು ಮುರಿದು ಹಾಕಿದ್ದಾನೆ. ನನ್ನ ಗೋಳಾಟವನ್ನು ದೇವರು ಸಂತೋಷದ ನರ್ತನವನ್ನಾಗಿ ಬದಲಾಯಿಸಿದ್ದಾನೆ. ನನ್ನ ಮೇಲಿದ್ದ ಗೋಣಿ ತಟ್ಟನ್ನು, ಸ್ಯಾಡ್ ಕ್ಲೋತ್ ಅನ್ನು ಯೇಸು ಕಿತ್ತು ಹಾಕಿ ಹರ್ಷದ, ಸಂತೋಷದ ವಸ್ತ್ರದಿಂದ ನನ್ನನ್ನು ಧರಿಸಿದ್ದಾನೆ. ಸೊ ಈ ಎಲ್ಲ ವಿಷಯಗಳಲ್ಲಿ ನಾನು ಸಂತೋಷಿಸಿ, ನಾನು ಸುವಾರ್ತೆ ಸಾರುವಾಗ, ಜನರಿಗಾಗಿ ನಾವು ಪ್ರಾರ್ಥಿಸುವಾಗ ನಾನು ಕೃಪೆಯಲ್ಲಿ ಬೆಳೆಯುತ್ತೇನೆ. ನಾನು ನನ್ನ ರಕ್ಷಣೆಯನ್ನು, ನನ್ನ ನಿಲುವಂಗಿಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ಒಂದು ವೇಳೆ ನನಗೆ ರಕ್ಷಣೆ ಸಿಕ್ಕಿದೆ ಅಂತ ನಾನು ನನ್ನದೇ ಜೀವಿತದಲ್ಲಿ ಜೀವಿಸುವುದಾದರೆ, ನಾನು ಉಗುರು ಬೆಚ್ಚ ವಾಕ್ಯ ಉಂಟಾ? ಬಿಸಿ ಸಹ ಅಲ್ಲ, ತಣ್ಣಗೆ ಸಹ ಅಲ್ಲ, ನಾನು ನನ್ನ ರಕ್ಷಣೆಯನ್ನು ನಾನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಪ್ರಿಯರೇ, ಯೇಸುವನ್ನು ಧರಿಸಿದವರೇ, ಯೇಸುವಿನಲ್ಲಿ ಸಂತೋಷಿಸಿರಿ. ಯೇಸು ನಮ್ಮ ಬಲವಾಗಿದ್ದಾರೆ. ನಾವು ನಾರ್ಮಲ್ ಆಗಿ ಆಶೀರ್ವಾದಗಳಲ್ಲಿ ಸಂತೋಷಿಸುತ್ತೇವೆ. ನಾಳೆ ಈ ಸಭೆಗೆ 50 ಮಂದಿ ಬರುವಾಗ ನಾವು ಇನ್ನೂ ಸಹ ಸಂತೋಷ ಆರಾಧಿಸುವ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಅವರು ಬರುವ ಮೊದಲೇ ನಾವು ಕರ್ತನಲ್ಲಿ ಆನಂದಿಸುವ. ನಾಳೆ ಹಲ್ಲೆಲೂಯಾ ಒಂದು ಹೊಸ ಜಾಬ್ ನಮಗೆ ಸಿಕ್ಕಿತಂತ ಯೋಚಿಸುವ. ನಾವು ಯೋಚಿಸಿದಕ್ಕಿಂತ ಜಾಸ್ತಿ ಸ್ಯಾಲರಿ ಜಾಬ್ ಸಿಕ್ಕಿತಂತ ಯೋಚಿಸುವ. ನಾವೇನು ಮಾಡ್ತೇವೆ? ಸಂತೋಷಿಸುತ್ತೇವೆ, ಸಾಕ್ಷಿ ಕೊಡುತ್ತೇವೆ. ಹಲ್ಲೆಲೂಯಾ, ಉರ್ದು ಚರ್ಚಿನವರು ಆದರೆ ಸ್ವೀಟ್ ತರ್ತಾರೆ, ಹಲ್ಲೆಲೂಯಾ ಖುದಾನೆ ಬ್ಲೆಸ್ ಕಿಯಾ ಕರ್ಕೆ, ತಪ್ಪೇನಿಲ್ಲ. ಬಟ್ ಆಶೀರ್ವಾದಗಳಲ್ಲಿ ನಾವು ಸಂತೋಷದಕ್ಕಿಂತ ಕ್ರಿಸ್ತನ ನಾವು ಸಂತೋಷಿಸುವ. ಆಶೀರ್ವಾದ ನಮ್ಮನ್ನು ಹುಡುಕಿಕೊಂಡು ಬರುವುದು. ನಾವು ದೇವರ ಕೃಪೆಯಲ್ಲಿ ಸಂತೋಷಿಸುವ. ಆ ಕೃಪೆ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ತರುವುದಾಗಿದೆ. ಬನ್ನಿ ನಾವು ಪ್ರಾರ್ಥಿಸುವ. ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇವತ್ತು ನಿನ್ನ ವಾಕ್ಯದಲ್ಲಿ ನಾವು ಕಲಿತೆವು. 2 ಕೊರಿಂಥ್ಯ 6:1 ನಾವು ದೇವರೊಡನೆ ಜೊತೆ ಕೆಲಸದವರಾಗಿದ್ದೇವೆ. ನಾವು ದೇವರ ಕೃಪೆಯನ್ನು ವ್ಯರ್ಥ ಮಾಡದೆ ದೇವರ ಕೃಪೆಯಲ್ಲಿ ನಾವು ಸಂತೋಷಿಸುವವರಾಗಬೇಕು. ಯಾಕೆಂದರೆ ಇದು ಒಂದು ಪ್ರಸನ್ನತೆಯ ಕಾಲ, ಇದು ಒಂದು ರಕ್ಷಣೆಯ ಸಮಯ, ಇದು ಒಂದು ಮೆಚ್ಚುಗೆಯ ಕಾಲ, ಇದು ರಕ್ಷಣೆಯ ದಿನವಾಗಿದೆ. ನಮಗೆ ನೀನು ರಕ್ಷಣೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ದಯಪಾಲಿಸಿದ್ದಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಗೋಳಾಟವನ್ನು ನೀನು ನರ್ತನವಾಗಿ ಬದಲಾಯಿಸಿದ್ದಿ, ಸಂತೋಷದ ನರ್ತನವಾಗಿ ಬದಲಾಯಿಸಿದ್ದಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಮೇಲಿರುವ ಗೋಣಿ ತಟ್ಟನ್ನು ತೆಗೆದು ಹಾಕಿ ಹರ್ಷದ, ಸಂತೋಷದ ವಸ್ತ್ರವನ್ನು ನಮಗೆ ನೀನು ದಯಪಾಲಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ನಾನು ಯೆಹೋವನಲ್ಲಿ ಪರಮಾನಂದ ಪಡುತ್ತೇನೆ, ಅತಿಯಾಗಿ ಆನಂದಿಸುತ್ತೇನೆ. ಯಾಕೆಂದರೆ ದೇವರು ನನ್ನ ಪಾಪ ಅಪರಾಧಗಳನ್ನು ಕ್ಷಮಿಸಿ ರಕ್ಷಣೆಯ ವಸ್ತ್ರವನ್ನು ನನಗೆ ತೊಡಿಸಿದ್ದಾರೆ, ನೀತಿಯ ನಿಲುವಂಗಿಯನ್ನು ನನಗೆ ಧರಿಸಿದ್ದಾರೆ. ಅದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೇನ್.